ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕ್ರೋಲ್ ಮಾಡ್ತೀರಾ. ಯಾಕೆಂದರೆ ರೈತರಿಗೆ ಆಗ್ತಿರೋ ಅನ್ಯಾಯ ಎಲ್ಲರಿಗೂ ಗೊತ್ತಾಗಬೇಕು. ನಿಮ್ಮ ಶೇರ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ. ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ರಾಮನಗರಕ್ಕೆ ಪಾದಯಾತ್ರೆ ಹೋಗಿದ್ವಿ. ಯಾಕಪ್ಪ ಅಂತ ಅಂದರೆ ರೈತರಿಗೆ ಅಕ್ವೇರ್ ಒಪ್ಪಿಗೆ ಇದೆಯಾ ಒಪ್ಪಿಗೆ ಇಲ್ವಾ ಅಂತ ಒಂದು ಮಾತನ್ನು ಕೇಳದೆ ಎಲ್ಲರಿಗೂ ನೋಟಿಸ್ ಹಂಚಿದ್ರು. ಆದ್ದರಿಂದ ನಾವು ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿ DC ಅವರಿಗೆ ಅರ್ಜಿ ಸಲ್ಲಿಸಿದ್ವಿ. ಆದರೆ ನಮ್ಮ ರೈತರಿಗೆ ಅಕ್ವೇರ್ ಬೇಡ. ನಾನು ಕೂಡ ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ನಮಗೆ ಅಕ್ವೇರ್ ಬೇಡ. ನಮ್ಮ ಜೀವನಾಧಾರವಾಗಿರುವಂತಕ್ಕಂಥದ್ದು ಭೂಮಿ ಮಾತ್ರ. ನಾವು ಭೂಮಿಲಿ ರೇಷ್ಮೆ ಬೆಳಿತೀವಿ, ಹಾಲು ಹಾಕ್ತೀವಿ. ದಿನಾಂಕ 21 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಬೈರಮಂಗಲ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮ್ಮ ಈ ಭಾಗದ ರೈತ ಮುಖಂಡರು ನಮ್ಮ ಪ್ರತಿಭಟನೆಗೆ ಬೆಂಬಲವಾಗಿ ಈ ಇಡೀ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರು ಅಥವಾ ರೈತ ಬೆಂಬಲಿಗರು ಯಾರ್ಯಾರು ಅವರೆಲ್ಲರೂ ಬಂದು ನಮ್ಮ ರೈತರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ. ಆದ್ದರಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ, ರೈತರನ್ನ ಉಳಿಸಿ. ಏನು 21/7/25 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಏನು 9,000 ಎಕರೆ ನೋಟಿಫೈ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದರ ವಿರುದ್ಧ ಏನು ರಸ್ತೆ ತಡೆ ಚಳುವಳಿ ಮಾಡ್ತಾಯಿದ್ದೀರಾ, ಆ ಒಂದು ಕಾರ್ಯಕ್ರಮಕ್ಕೆ ನಾನು ಹೊನ್ನೂರು ಪ್ರಕಾಶ್ ನಾನು ಬರ್ತಾಯಿದ್ದೀನಿ. ತಾವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಏನು 9,000 ಎಕರೆ ಫಲವತ್ತಾದ ಭೂಮಿನ ವಶಪಡಿಸ್ಕೊತಾ ಇದ್ದಾರೆ, ಏನು ಗ್ರೇಟರ್ ಬೆಂಗಳೂರು ಮಾಡ್ತಾಯಿದ್ದಾರೆ, ವಿರುದ್ಧ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ಫಲವತ್ತಾದ ಭೂಮಿನ 1 ಇಂಚೂ ಸಹ ಕೊಡಬಾರ್ದು. ಹೋರಾಟ ಈಗಾಗಲೇ ಎಲ್ಲರೂ ಇಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ರೈತರನ್ನ ಉಳಿಸೋಣ. ಯಾವುದೇ ಕಾರಣಕ್ಕೂ ಈ ಸರ್ಕಾರಗಳಿಗೆ ನಮ್ಮ ಭೂಮಿಯನ್ನು ಕಿತ್ತುಕೊಳ್ಳೋಕೆ ಬಿಡಬಾರ್ದು. ಹಾಗಾಗಿ ನಾನು ಬರ್ತೇನೆ, ತಾವೆಲ್ಲರೂ ಬನ್ನಿ ಅಂತ. ನಮಸ್ಕಾರ ಎಲ್ಲರಿಗೂ.